ಸರ್, ಈಗ ನಮ್ಮ ಸಿದ್ದಪ್ಪಣ್ಣವರು ಆ ಜಮೀನು ವಿವರನೆಲ್ಲ ಸಂಪೂರ್ಣವಾಗಿ ನಿಮ್ಗೆ ಹೇಳಿದ್ದಾರೆ. ಅದು ಅವರು ಚಿಕ್ಕಪ್ಪನ ಮಕ್ಕಳ ಆಸ್ತಿ. ಅದನ್ನ ನಾವು ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಾದ್ಮೇಲೆ ಅದ್ಬಸ್ತ್ ಮಾಡ್ತೀವಿ. ಅದ್ಬಸ್ತ್ ಮಾಡಿ ಕಲ್ಲಾಕಿದ್ದು. ಅದ್ಬಸ್ತ್ ಮಾಡಿ ಕಲ್ಲಾಕಾದ್ಮೇಲೆ ಈಗ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಈ ಡೆವಲಪ್ಮೆಂಟ್ ಮಾಡುವಾಗ ಇವ್ರ ಜೊತೆ ಯಾರೋ ಬೇರೆ ಹಿಂದೆಗಡೆ ನಮ್ಮ ಹೆಸರಿಗೆ ಕೆಟ್ಟದ್ ತರಬೇಕು ಅನ್ನೋ ಒಂದು ವಿಚಾರದಲ್ಲಿ ಇವ್ರನ್ನೆಲ್ಲ ಸೇರಿಸ್ಕೊಂಡು ಈ ತರ ಪ್ರವೋಕ್ ಮಾಡ್ತಾ ಇರೋದು. ಅದು ಬಿಟ್ರೆ ಬೇರೆ ಏನು ಇಲ್ಲ. ಈಗ ಯಾರು ಮಾತಾಡ್ತಾನಲ್ಲ ನಾಗರಾಜು ಅಂತ, ಆತಂದು ಕೂಡ ಜಮೀನು ಅವಂದೇ ಅಲ್ಲ ಜಮೀನು ಅದು. ಈಗ ಅವ್ನು ನನಗೆ ಪೋಡಿ ಆಗಿದೆ ಅಂತ ಹೇಳ್ತಾನೆ. ಈಗ ಆತ ಪೋಡಿ ಆಗಿದ್ರ ಅವ್ರದ್ದು, ನಾನು ಸ್ವಾಗತ ಮಾಡ್ತೀನಿ ಅವ್ರಿಗೆ. ಫಸ್ಟ್ ಅಳತೆಗೆ ಹಾಕ್ಲಿ ಅವರು. ಅಳತೆಗೆ ಹಾಕಿ ಅವ್ರ ಅಳತೆ ಎಲ್ಲಿ ಬರ್ತದ ಅಲ್ಲ ಅವ್ರು ಇರ್ಬೇಕು. ನೀವು 200 ಜನ ರೌಡಿಗಳನ್ನ ಹಾಕಿ ಇದು ಎಲ್ಲ ಮಾಡ್ತೀರಿ, ಹೊಡಿದಿರಿ, ಒಂದು ಹುಡುಗನ ಯಾರೋ ಎತ್ತಾಕೊಂಡು ಹೋಗಿದ್ರಿ ಅಂತ ಮಾತಲ್ಲ. ಅದೆಲ್ಲ ಸುಳ್ಳು ಸರ್. ಅದ್ರ ಅವಶ್ಯಕತೆ ನಮ್ಗೇನು ಇಲ್ಲ. ಈಗ ಅವರು ನಮ್ಮ ಮೇಲೆ ಅಪಾದನೆ ಮಾಡ್ಬೇಕು ಅನ್ನೋ ಒಂದು ಹೊಟ್ಟೆ ಉರಿಗೋಸ್ಕರ, ಈಗ ಲೇಔಟ್ ಮಾಡ್ತಾವ್ರೆಲ್ಲ ಅನ್ನೋ ಒಂದು ಹೊಟ್ಟೆ ಉರಿಗೋಸ್ಕರ ಈ ತರ ಎಲ್ಲ ಮಾಡ್ತಾ ಇರೋದು. ಈ ತರ ಎಲ್ಲ ಮಾಡಿ ಏನೋ ಎದುರಿಸಿದ್ರೆ ಏನಾದ್ರು ನಮ್ಗೆ ದುಡ್ಡು ಕಾಸು ಏನೋ ಕೊಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಅವ್ರು ಮಾಡ್ತಾವ್ರೆ ಬಿಟ್ರೆ ಅದ್ ಬಿಟ್ರೆ ಬೇರೆ ಏನು ಇಲ್ಲ. ಆಮೇಲೆ ಅಲ್ಲೊಬ್ಬ ರಾಕೇಶ್ ಅಂತ ಮಾತಾಡ್ತಾನೆ ಹುಡುಗ. ಆ ಹುಡುಗ ನಮ್ ಜೊತೆ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದ. ಅವ್ನು ನಮಗೆ ಹೆಚ್ಚು ಕಮ್ಮಿ ಇಲ್ಲಿ ಯಾವ್ದೋ ಒಂದು ಅವ್ನ ಸ್ನೇಹಿತನ ಜೊತೆ ಸೇರ್ಕೊಂಡು ಬಹಳ ಸ್ವಲ್ಪ ಫೈನಾನ್ಷಿಯಲಿ ಸಮಸ್ಯೆ ಮಾಡಿ ನಮ್ಗೆ ಇನ್ನೂ ಒಂದು 5 ಲಕ್ಷ ದುಡ್ಡು ಕೊಡ್ಬೇಕು. ಅವನು ಈ ದುಡ್ಡು ಕೇಳಕ್ ಹೋದಾಗ ಇವೆಲ್ಲನೂ ಕೂಡ ಇವ್ರನ್ನೆಲ್ಲ ಪ್ರವೋಕ್ ಮಾಡ್ಕೊಂಡು ಈ ತರ ಮಾಡಿದ್ರೆ ನನ್ಗೇನೋ ಬೆನಿಫಿಟ್ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವ್ನ ಇಂಟೆನ್ಷನ್ ನಲ್ಲಿ ಮಾಡ್ತಾ ಇರೋವಂಥದ್ದು. ಖಂಡಿತ ಅವರು ದಾಖಲಾತಿಗಳೆಲ್ಲ ಕೂಡ ದಾಖಲಾತಿ ನಿಮಗೂ ಕೊಡ್ತೀನಿ. ಈಗ ಕಾನೂನಿದೆ, ಅವರು ದಾಖಲಾತಿ ತಗೊಂಡ್ಲಿ, ದಾಖಲಾತಿ ತಗೊಂಡು ಅದ್ಬಸ್ಕ್ ಹಾಕ್ಲಿ. ನಂದ್ರಲ್ಲಿ 1 ಅಡಿ ಜಾಗ ಬಂದ್ರು ನಾನ್ ಸರಿಪಡಿಸ್ಕೊಳಕ್ಕೆ ರೆಡಿ ಇದ್ದೀನಿ.